ಸರ್, ಶಿವಮೊಗ್ಗ ಅಶ್ವಥ್ ನಗರ ಬಡಾವಣೆಯಲ್ಲಿ ನಾನು ವೈ ಜಯರಾಮನ್ನು ಮನೆ ನಂಬರ್ 414ರಲ್ಲಿ ವಾಸ ಇದ್ದೀನಿ. ಕಾರ್ಮಿಕ ಇಲಾಖೆಯಲ್ಲಿ ಅಟೆಂಡರ್ ಆಗಿ ಕೆಲಸ ನಿರ್ವಹಿಸಿದೆ, ರಿಟೈರ್ಡ್ ಆಗಿದ್ದೀನಿ. ಸರ್, ನಮ್ಮ ಮನೆ ಎದುರಿಗೆ ಬೀದಿ ನಾಯಿ ಇತ್ತು. ಆ ಬೀದಿ ನಾಯಿನ ನಗರಸಭೆಯವರು ತವಾಗಿ ಆಪ್ರೇಷನ್ ಮಾಡಿ ಮನೆ ಮುಂದೆ ತಂದು ಬಿಟ್ಟಿದ್ರು. ಅದು ಎದುರುಗಡೆ ನಮ್ಮ ಮನೆ ಎದುರುಗಡೆ ಪಾಡಿ ಸ್ಕೂಲ್ ಇತ್ತು, 10 ವರ್ಷದ್ದು. ಆ ಸ್ಕೂಲ್ ಒಳಗೆ ಇಸ್ಪೀಟ್ ಆಡ್ತಾರೆ, ಕಳ್ತನ ಮಾಡ್ತಾರೆ ಅಂತೇಳಿ ಆ ನಾಯಿನ ಅಲ್ಲಿ ಬಿಟ್ಟಿದ್ದೆ. ಅಕ್ಕಪಕ್ಕದವರು ಯಾರೋ ನನ್ನ ಕಂಪ್ಲೇಂಟ್ ಕೊಟ್ಟು ಆ ನಾಯಿನ ಆಪ್ರೇಷನ್ ಮಾಡಿರೋದನ್ನ ತಗೋಗಿ ನಗರಸಭೆಯವರು ಬೇರೆ ಕಡೆ ಬಿಟ್ಟಿದ್ದಾರೆ. ನಗರಸಭೆಯವರು ಹಿಂದೆ ಆ ನಾಯಿನ ಹೋಗಿ ಆಪ್ರೇಷನ್ ಮಾಡಿ ರೇಬಿಸ್ ಇಂಜೆಕ್ಷನ್ ಹಾಕಿ ನಮ್ಮ ಮನೆ ಬಾಗಿಲಲ್ಲಿ ತಂದು ಬಿಟ್ಟಿದ್ರು. ಅದನ್ನ ನಾನು ವರ್ಷ ಇಂಜೆಕ್ಷನ್ನ ಮಾಡಿಸ್ತಾ ಇದ್ದೆ. ಅದು ಯಾರಿಗೂ ಕಚ್ಚಿಲ್ಲ. ಅದು ಪಾಡಿ ಸ್ಕೂಲ್ ಒಳಗೆ ನಾನು ಪ್ರೈವೇಟಾಗಿ ಬಿಟ್ಟಿದ್ದೆ. ಅಲ್ಲಿ ಕಳ್ತನ ಇಸ್ಪೀಟ್ ಆಡ್ತಾರೆ ಅಂತ ಕಳ್ಳರು, ಅದಕ್ಕಾಗಿ ಆ ನಾಯಿನ ಅಲ್ಲಿ ಸೇಫ್ಟಿಯಾಗಿ ಇಟ್ಟಿದ್ದೆ. ಯಾರೋ ಬಂದು ಅರ್ಜಿ ಕೊಟ್ಟು ನಗರಸಭೆಯವರು ಆಪ್ರೇಷನ್ ಮಾಡಿರೋ ನಾಯಿನ ತಗೋಗಿ ಹೋಗಿ ಎಲ್ಲೋ ಬಿಟ್ಟವ್ರೆ, ನನಗೆ ದಯವಿಟ್ಟು ನಾಯಿ ಕೊಡಿಸ್ಕೊಡಿ. ಸರು, ನಾನು ಪೊಲೀಸ್ ಚೌಕಿ ನಗರದಲ್ಲಿ ಪೊಲೀಸ್ ಸ್ಟೇಷನ್ಗೆ ಬೆಳಗ್ಗೆ 12 ಗಂಟೆಗೆ ಹೋಗಿ ಅರ್ಜಿ ಕೊಟ್ಟಿದ್ದೀನಿ, ನೋಟಿಸ್ ಕೊಟ್ಟಿದ್ದೀನಿ. ಏನು ಕೊಟ್ಟು, ನನ್ನ ನಾಯಿ ಕಳೆದೋಗಿದೆ, ಯಾರೋ ಬಂದು ಹೋಗಿದ್ದಾರೆ, ದಯವಿಟ್ಟು ನಗರಸಭೆಯವರು ಯಾರು ಹೋಗಿದ್ರೆ ತಂದು ನನ್ನ ಮಕ್ಕಳು ಬಿಡಿ. ಯಾರೇ ಕಂಪ್ಲೇಂಟ್ ಕೊಟ್ಟರು ಅವ್ರನ್ನ ದೂರು ನನಗೆ ವಾಪಸ್ ಕನ್ಫರ್ಮ್ ಮಾಡಿಕೊಡಿ. ಯಾರು ನಾಯಿ ಮೇಲೆ ಕೊಟ್ಟಿರೋರು ನನಗೆ ಪ್ರೂಫ್ ಮಾಡಿಕೊಡ್ಬೇಕಾಗಿ. ಸರು, ಅಶ್ವಥ್ ನಗರದಲ್ಲಿ ಬೀದಿ ನಾಯಿ ಸಾಕಿದ್ದು, ಅದು ನಗರಸಭೆಯವ್ರು ತಗೋಗಿ ಆಪ್ರೇಷನ್ ಮಾಡಿ ಹಿಂದೆ ಅದನ್ನ ತಂದು ಬಿಟ್ಟಿದ್ರು. ಆ ಇಂಜೆಕ್ಷನ್ ನಾನು ವರ್ಷವೂ ಇಂಜೆಕ್ಷನ್ ನಾನು ಕೊಡಿಸ್ತಾಯಿದ್ದೆ. ಅದಕ್ಕೆ ಡಾಕ್ಯುಮೆಂಟು ಹಾಸ್ಪಿಟ್ಲ್ ರೆಕಾರ್ಡ್ಗಳೆಲ್ಲ ಇಟ್ಕೊಂಡಿದ್ದೀನಿ. ಅದು ಯಾರೋ ನನ್ನ ನಾಯಿನ ಎಲ್ಲ ನಾಯಿನೂ ಬಿಟ್ಟು ನನ್ನ ನಾಯಿ ಹೋಗೋರೆ. ನಾಯಿಲಿ ಒಂದು 4,000 ನಾಯಿವೆ. ನಮ್ಮ ನಾಯಿನೇ ಹೋಗೋರೆ ಕಾಂಪೌಂಡಾರಿ. ಅದು ದಯವಿಟ್ಟು ನನ್ನ ನಾಯಿನ ಬಂದು ನಗರ ಪಾಲಿಕೆಯವರು ವಾಪಸ್ ತಂದು ಕೊಡಬೇಕಾಗಿ ಬೇಡ್ಕೊತೀನಿ. ಅವರು ಸರ್, ನಗರ ಪೊಲೀಸ್ ಠಾಣೆಗೆ ಹೋಗಿದ್ದೆ. ಬೆಳಗ್ಗೆ 12 ಗಂಟೆಗೆ ಅರ್ಜಿ ಕೊಟ್ಟಿದ್ದೀನಿ. ಕರೆಸಿ ಎನ್ಕ್ವೈರಿ ಮಾಡ್ತೀನಿ ಎಂದವರು ಇನ್ನೂವರೆಗೂ ಮಾಡಿಲ್ಲ. ಅದು ದಯವಿಟ್ಟು ಅದು ಯಾರು ಹೋಗೋರೆ, ನಗರ ಪಾಲಿಕೆ ಹೋಗೋರೋ ಯಾರು ಹೋಗೋರೆ ಅವ್ರನ್ನ ಎನ್ಕ್ವೈರಿ ಮಾಡಿ. ಮತ್ತು ನಮ್ಗೆ ಯಾರು ನನ್ನ ಮೇಲೆ ಅರ್ಜಿ ಯಾರು ಕೊಟ್ಟಿದ್ರು ಆ ನಾಯಿ ಮೇಲೆ ಕಾಂಪೌಂಡಾರಿ 2 ಗೇಟ್ ತೆಗೆದು ಹೋಗಿದ್ದಾರೆ. ಯಾವ ನಾಯಿನೂ ಹಿಡ್ದಿಲ್ಲ, ಒಂದೇ ನಾಯಿ ಹಿಡ್ದವ್ರೆ. ದಯವಿಟ್ಟು ಅವರ ಮೇಲೆ ಸೂಕ್ತ ಕ್ರಮ ತಗೋಬೇಕಾಗಿ ತಮ್ಮಲ್ಲಿ ಕಳೆ ಕೇಳ್ಕೊತೀನಿ ಸರ್.